ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಸಿರಿದು 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾನು ಪ್ರತಿ ಮಂತೂ ಮನೇಲೇ ಫೋಟೋಶೂಟ್ನ ಮಾಡ್ಕೋತೀನಿ. ಇದು ಮಾಡ್ತಿರೋದು ನೋಡಿ ಟ್ರೈನ್ದು ಫೋಟೋ ಬೇಬಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಈಸಿಯಾಗಿ ಕಾಣಿಸುತ್ತೆ, ಬಟ್ ಸ್ವಲ್ಪ ಕಷ್ಟನೇ ಇದೆ. ನಾನಂತೂ ಸ್ಟಾರ್ಟ್ ಮಾಡಿದಾಗ ಮಾರ್ನಿಂಗು 11ಗೆ ಸ್ಟಾರ್ಟ್ ಮಾಡಿ 1ವರೆಗೂ ಇದು ವರ್ಕ್ ಹಿಡಿತು. ಹಾಗೆ ನನ್ನ ಮಗ ಹೇಗೋ ಊರಿಗೆ ಹೋಗಿದ್ದ ಅಂತ ಅಂದ್ಬಿಟ್ಟು 1 ಡೇಸ್ ಬ್ಯಾಕೇ ನಾನು ಮಾಡಿಕೊಂಡೆ ಈ ವೀಡಿಯೋಸ್ನ. ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಇನ್ನೂ ಹೆಚ್ಚಿಗೆ ಏನಾದರೂ ಬೇಬಿ ಫೋಟೋಶೂಟ್ಸ್ದು ನಿಮಗೇನಾದರೂ ಐಡಿಯಾ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂತಂದರೆ ನನ್ನ ಮಗನದು ಟಿಲ್ 1 ಇಯರ್ವರೆಗೂ ನಾನು ಮನೆಯಲ್ಲೇ ಬೇಬಿ ಫೋಟೋಶೂಟ್ ಮಾಡ್ಕೊಂಡಿದ್ದು. ಯಾರೆಲ್ಲ ಮದರ್ಸು ನಿಮ್ಮ ಮಕ್ಕಳಿಗೆ ಫೋಟೋಶೂಟ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈಸಿಯಾದ ಐಡಿಯಾಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನನ್ನ ಮಗನಿಗೆ ಮಾಡಿರೋದು ಮತ್ತು ನನ್ನ ಮಗಳಿಗೆ ಮಾಡೋದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಇದು ಫೈನಲ್ಲಾಗಿ ಔಟ್ಫಿಟ್ಟು ಹೇಗೆ ಬಂದಿದೆ ಅಂತ ನಮ್ಮ ಸಿರಿನ ಮಲಗಿಸ್ಬಿಟ್ಟು ನೋಡಿ ಹೇಗೆ ಕಾಣ್ತಿದೆ ಅಂತ. ತುಂಬಾ ಆ್ಯಕ್ಚುಲಿ ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ಅದರಲ್ಲಂತೂ ಇನ್ನೂ ನನ್ನ ಮಗಳ ಫೋಟೋನ ನಾವು ಎಲ್ಲಿಗೂ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ವೀಡಿಯೋ ಮಾಡಿದ್ರಂತೂ ಇದೇನಾದರೂ ಸ್ಟಿಕ್ಕರ್ನ ಹಾಕಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗೂ ಹೇಗೋ ಮಾಡಿ ಸ್ಟಿಕ್ಕರ್ನ ಹಾಕಿದೆ. ಹಾಗೆಯೇ ನಮ್ಮ ಸಿರಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ರಿಲೇಷನ್ಸು ಪೊನ್ನಂಪೇಟೆಯಿಂದ ಬಂದಿದ್ದರು. ಮತ್ತು ಅವರು ಏನೋ ಒಂದು ಗಿಫ್ಟ್ ತಂದುಕೊಟ್ಟಿದ್ದಾರೆ ಸಿರಿಗೆ. ಅವ್ರು ಏನು ಗಿಫ್ಟ್ ತಂದುಕೊಟ್ರು ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ. ಅವ್ರು ಏನು ಗಿಫ್ಟ್ ತಂದುಕೊಟ್ರು ಅಂತ ನಿಮಗೆ ಏನಾದರೂ ಮೊದಲು ಗೊತ್ತಾಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ನೋಡಿ ಏನು ಗಿಫ್ಟ್ ತಂದುಕೊಟ್ಟಿದ್ದಾರೆ ಅಂತ. ನೋಡ್ತಿದ್ದೀರಾ ಅಲ್ವಾ ನಮ್ಮ ಸಿರಿಗೆ ಏನು ಗಿಫ್ಟ್ ಬಂದಿದೆ ಅಂತ. ಬೆಳ್ಳಿ ಬಳೆಗಳನ್ನ ತಂದುಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅರುಣು ಇವತ್ತು ಡ್ಯೂಟಿಗೆ ಹೋಗಿದ್ರು. ಅವ್ರು ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಕ್ಯಾಂಟೀನ್ ಹತ್ರ ಕೂತಿರ್ಬೇಕಾದ್ರೆ ಈ ಹೀರೋಯಿನ್ನು ಸಿಕ್ಕಿದ್ದಾರೆ. ಇವ್ರು ಯಾರು ಅಂತ ನಿಮಗೂ ಗೊತ್ತಾದರೆ ಇವ್ರ ನೇಮು ಮತ್ತು ಇವ್ರು ಮಾಡಿರೋ ಮೂವಿ ನೇಮನ್ನ ಕಮೆಂಟ್ ಮಾಡಿ. ಹಾಗೆ ಅಮ್ಮ ಸಂಜೆ ಬಂದು ಚಕ್ಲಿ ಮಾಡಿದ್ರು. ಯಾಕಂತಂದರೆ ನನ್ನ ಮಗ ಅಂತೂ ರಜಾ ಕೊಟ್ಟಿರೋದಕ್ಕೂ ಮನೇಲಿ ಇರೋದಕ್ಕೂ ಅದಕ್ಕೂ ಅಮ್ಮ ನನಗೆ ಏನಾದರೂ ತಿನ್ನಕ್ಕೆ ಬೇಕು ಅಂತ 5 ನಿಮಿಷಕ್ಕೂ ಬಂದು ಕೇಳ್ತಾನೆ ಇರ್ತಾನೆ. ಅದಕ್ಕೆ ನಮ್ಮ ಮಮ್ಮಿ ಅವ್ನು ಕೇಳಿದಾಗೆಲ್ಲ ಒಂದೊಂದು ಚಕ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಚಕ್ಲಿ ಮಾಡಿಕೊಟ್ರು. ನೋಡಿ ಈ ಥರ ಬಂದಿದೆ. ಈ ಚಕ್ಲಿದು ರೆಸಿಪಿ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನನ್ನ ರೆಸಿಪಿನ ತಿಳಿಸ್ಕೊಡ್ತೀನಿ. Thanks for watching.